ಸಡನ್ಲಿ ಆ ವ್ಯಕ್ತಿ ಸಿಗ್ತಾನೆ, ನೋಡೋಕೆ ಚೆನ್ನಾಗಿದೆ ಅಂತ ಬ್ಲೈಂಡಾಗಿ ನಂಬಿಡ್ತೀವಿ, ಅವ್ರಿಗೆ ಅವಸರ ಪಟ್ಬಿಡ್ತೀವಿ. ನೋಡಿ, ಲವ್ ಫೇಲ್ಯೂರ್ ಆಗಲಿಕ್ಕೆ ಈ ಒಂದು ವಿಡಿಯೋ ಒಳಗಡೆ 3 ಮೇನ್ ರೀಸನ್ನ ನಾನು ಶೇರ್ ಮಾಡ್ತಾ ಇದ್ದೀನಿ. ರೀಸನ್ ಫಸ್ಟು, ಸರಿಯಾದ ವ್ಯಕ್ತಿನ ಸೆಲೆಕ್ಟ್ ಮಾಡದೇ ಇರೋದು. ಅಂದರೆ ಇದರ ಅರ್ಥ ಏನು ಅಂತ ಹೇಳಿದ್ರೆ, ನೋಡಿ, ನಾವು ಲಾಂಗ್ ಟರ್ಮಲ್ಲಿ ಒಂದು ಸಂಬಂಧನ ಕ್ಯಾರಿ ಮಾಡಬೇಕು ಅಂತ ಹೇಳಿದ್ರೆ ಆ ವ್ಯಕ್ತಿ ಸರಿಯಾಗಿರ್ಬೇಕು. ಫಸ್ಟ್ ಆಫ್ ಆಲ್ ಆ ವ್ಯಕ್ತಿ ಸರಿಯಾಗಿರ್ಬೇಕಂದ್ರೆ ಆ ವ್ಯಕ್ತಿಯ ಒಂದು ಥಾಟ್ ಪ್ರೊಸೆಸ್ ಅಂತ ಏನು ಹೇಳ್ತೀವಿ ಅದು ಸರಿಯಾಗಿರಬೇಕು. ನಮ್ಮೊಟ್ಟಿಗೆ ಹೆಜ್ಜೆ ಹಾಕಬೇಕಂತ ಹೇಳಿದ್ರೆ ನಮ್ಮೊಟ್ಟಿಗೆ ಮ್ಯೂಚುವಲ್ ಆಗಬೇಕು. ಥಾಟ್ ಪ್ರೊಸೆಸ್ ಆಗಲಿ ಅಥವಾ ಎಲ್ಲನೂ ಕೂಡ ಮ್ಯೂಚುವಲ್ ಆಗ್ತಾ ಹೋದಾಗ ಮಾತ್ರ ಆ ವ್ಯಕ್ತಿ ನಮ್ಮ ಜೊತೆ ಲಾಂಗ್ ಟರ್ಮಲ್ಲಿ ಬರ್ತಾನೆ. ಬಟ್ ನಾವು ರಾಂಗ್ ವ್ಯಕ್ತಿನ ಸೆಲೆಕ್ಟ್ ಮಾಡಿದಾಗ ಆ ವ್ಯಕ್ತಿ ನಮ್ಮ ಜೊತೆಗೆ ಲಾಂಗ್ ಟರ್ಮಲ್ಲಿ ಜೊತೆಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಸೊ ಮೊದಲನೇ ರೀಸನ್ ಇದು, ಸರಿಯಾದ ವ್ಯಕ್ತಿನ ಸೆಲೆಕ್ಟ್ ಮಾಡದೇ ಇರೋದು. ಎರಡನೇ ರೀಸನ್ ಬಂದು ಬ್ಲೈಂಡಾಗಿ ಎಲ್ಲವನ್ನು ನಂಬಿಡ್ತೀವಿ. ಅಂದರೆ ಅರ್ಥ ಏನು ಅಂತ ಹೇಳಿದ್ರೆ, ಅವರು ಬ್ಯಾಕ್ಗ್ರೌಂಡ್ ತಿಳ್ಕೊಳ್ಳಲ್ಲ, ಒಳ್ಳೆಯವರ ಕೆಟ್ಟವರ, ನಮ್ಮ ಜೊತೆ ಸೆಟ್ ಆಗ್ತಾರೆ ಇಲ್ಲ, ನಮ್ಮದು ಏನು ಡ್ರೀಮ್ ಇದೆ ಲೈಫಲ್ಲಿ ಅಥವಾ ಯಾವ ಗುರಿ ಇಟ್ಕೊಂಡು ಹೊರಟಿದ್ದೀವಿ, ಅವ್ರಿಗೇನು ನಮ್ಮ ಗುರಿಗೆ ಸಾಥ್ ಕೊಡ್ತಾರಾ ಇಲ್ವಾ, ಇದು ಯಾವುದೂ ಕೂಡ ನಾವು ಕೇಳೋಕ್ಕೆ ಹೋಗೋದಿಲ್ಲ. ಸಡನ್ಲಿ ಆ ವ್ಯಕ್ತಿ ಸಿಗ್ತಾನೆ, ನೋಡೋಕೆ ಚೆನ್ನಾಗಿದೆ ಅಂತ ಬ್ಲೈಂಡಾಗಿ ನಂಬಿಡ್ತೀವಿ. ಅವ್ರೇನೋ ಸುಳ್ಳು ಹೇಳಿರ್ಬೋದು, ಅದನ್ನೂ ಎಸ್ ನಿಜ ಅಂದ್ಕೊಂಡು ನಮ್ಮ ಲವ್ನ ಒಪ್ಕೊಂಡು ನಾವು ಬ್ಲೈಂಡಾಗಿ ಅವ್ರೊಟ್ಟಿಗೆ ಮೂವ್ ಆಗ್ಲಿಕ್ಕೆ ಶುರು ಮಾಡ್ತೀವಿ. ಇದು ಸೆಕೆಂಡ್ ರೀಸನ್. ಥರ್ಡ್ ರೀಸನ್ ನೋಡೋಣ, ಅವಸರ ಪಟ್ಬಿಡ್ತೀವಿ. ನೋಡಿ, ವ್ಯಕ್ತಿನ ಸೆಲೆಕ್ಟ್ ಮಾಡಿ ಪ್ರಪೋಸ್ ಮಾಡುವಾಗ ಆ ವ್ಯಕ್ತಿ ಬಗ್ಗೆ ನಾವು ತಿಳ್ಕೊಳಕ್ಕೆ ಹೋಗಲ್ಲ. ಆ್ಯಂಡ್ ಫಿಸಿಕಲ್ ರಿಲೇಷನ್ಶಿಪ್ಗೆ ಎಲ್ಲೋ ಒಂದು ಕಡೆ ಫೋರ್ಸ್ ಮಾಡಿದ್ರೆ ಮೂವ್ ಆನ್ ಆಗಿಬಿಡ್ತೀವಿ. ಈ ಥರ ಅವಸರ ಪಟ್ಟು ಆ ಒಂದು ಸಂಬಂಧದಲ್ಲಿ ಮೂವ್ ಆನ್ ಆಗಿಬಿಟ್ಟು ಆಮೇಲೆ ಪಶ್ಚಾತ್ತಾಪ ಪಡ್ತೀವಿ. ಈ ಮೇನ್ 3 ರೀಸನ್ಗಳಿಂದ ಲವ್ ಫೇಲ್ಯೂರ್ ಆಗಲಿಕ್ಕೆ 100% ಸಾಧ್ಯತೆ ಇದೆ ಸ್ನೇಹಿತರೆ. ಸೊ ಆ ಕಾರಣಕ್ಕೆ ನಿಮ್ಮ ಪ್ರೀತಿ ನೀವು ಯಾರಿಗಾರು ಒಪ್ಕೊಳ್ಳೋಕ್ಕಿಂತ ಮುಂಚೆ ವೆರಿ ಇಂಪಾರ್ಟೆಂಟ್ ಈ 3 ಪಾಯಿಂಟ್ಸ್, ಅದನ್ನು ನೋಡಿಕೊಂಡು ಆಮೇಲೆ ನಿಮ್ಮ ಪ್ರೀತಿನ ಒಪ್ಕೊಳ್ಳಿ. ಆ್ಯಂಡ್ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಏನು ಅನ್ನಿಸ್ತು ಈ ಒಂದು ವಿಡಿಯೋ ನೋಡಿಬಿಟ್ಟು ಅಂತ ಹೇಳ್ಬಿಟ್ಟು. ಆ್ಯಂಡ್ ವಿಡಿಯೋಗೆ ಚೆಂದಾಗಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಚಾನಲ್ಗೆ ಸಪೋರ್ಟ್ ಮಾಡಿ, ಆ್ಯಂಡ್ ಎಲ್ರಿಗೂ ಶೇರ್ ಮಾಡಿ ವಿಡಿಯೋ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.